ಕಾರ್ಕಳ ಜುಲೈ 6 ಸಿಕ್ಕ ಅವಕಾಶಗಳನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ನಿಭಾಯಿಸಿದಾಗ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಶಾಸಕ ಸುನಿಲ್ ಕುಮಾರ್ ಹೇಳಿದರು. ಅವರು ಜುಲೈ 6ರಂದು ವಿಕಾಸ ಸೇವಾ ಸಂಸ್ಥೆಯ ವತಿಯಿಂದ ಕಾರ್ಕಳದ ವಿಕಾಸ ಕಚೇರಿಯಲ್ಲಿ ಆಯೋಜಿಸಿದ ವಿಕಾಸ ಉದ್ಯೋಗ ಸೇತು ಉದ್ಯೋಗಾಕಾಂಕ್ಷಿಗಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾವು ಕಳೆದ 2015ರಲ್ಲಿ ಆಯೋಜಿಸಿದ ಬೃಹತ್ ಉದ್ಯೋಗ ಮೇಳದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕಲ್ಪಿಸಲಾಗಿತ್ತು. ಅದೇ ಮಾದರಿಯಲ್ಲಿ ಈ ಬಾರಿಯೂ ವಿಕಾಸ ಉದ್ಯೋಗ ಸೇತು ಕಾರ್ಯಕ್ರಮದ ಮೂಲಕ ಯುವ ಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶ ಹೊಂದಿದ್ದೇವೆ ಎಂದು ಶಾಸಕ ವಿ ಸುನಿಲ್ ಕುಮಾರ್ ಹೇಳಿದರು. ಈಗಾಗಲೇ ಉದ್ಯೋಗ ಮೇಳಕ್ಕೆ ಸುಮಾರು 1,500ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದು ಎಸ್ಎಸ್ಎಲ್ಸಿ, ಪಿಯುಸಿ, ಡಿಪ್ಲೊಮಾ, ಪದವಿ ಹಾಗೂ 300ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಪದವೀಧರರು ಹೆಸರು ನೋಂದಾಯಿಸಿದ್ದಾರೆ. ಯುವಕರು ತಮ್ಮ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಬೇಕು, ತಾಳ್ಮೆ ಬೆಳೆಸಿಕೊಳ್ಳಬೇಕು. ಉದ್ಯೋಗ ಪಡೆಯಲು ಯಾವುದೇ ಶಿಫಾರಸು ಅಗತ್ಯವಿಲ್ಲ. ಅಭ್ಯರ್ಥಿಗಳ ವಿದ್ಯಾರ್ಹತೆ ಹಾಗೂ ಕ್ರಿಯಾಶೀಲತೆಗೆ ಅನುಗುಣವಾಗಿ ಕೆಲಸ ಸಿಗುತ್ತದೆ ಎಂದರು. ವಿಶೇಷವಾಗಿ ಬೆಂಗಳೂರಿನಲ್ಲಿ ಉದ್ಯೋಗಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಕಂಪನಿಗಳಿಂದ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ ಎಂದು ತಿಳಿಸಿದರು. ಯುವಕರು ತಮ್ಮ ಅನುಭವ ಮತ್ತು ಕೌಶಲ್ಯವನ್ನು ರೂಪಿಸಿಕೊಂಡು ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬೇಕು. ಉದ್ಯೋಗ ದೊರೆತರೆ ಕುಟುಂಬದ ಆರ್ಥಿಕ ಸ್ಥಿರತೆಗೆ ಸಹಕಾರಿಯಾಗುತ್ತದೆ. ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕ ಯುವತಿಯರು ಸರ್ಕಾರಿ ಉದ್ಯೋಗಗಳತ್ತವೂ ಹೆಚ್ಚಿನ ಆಸಕ್ತಿ ತೋರಿಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಮುಖ್ಯ ಅತಿಥಿಯಾಗಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಟ್ರಸ್ಟ್ ವಿವೇಕ್ ಆಳ್ವಾ ಮಾತನಾಡಿ, ಶಾಸಕರ ನೇತೃತ್ವದಲ್ಲಿ ಇಂತಹ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿರುವುದು ಶ್ಲಾಘನೀಯ ಹಾಗೂ ಸಾಹಸದ ಕಾರ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳು ಸದಾ ಸಕಾರಾತ್ಮಕ ಮನೋಭಾವ ಹೊಂದಿರಬೇಕು. ಯಾವುದೇ ಉದ್ಯೋಗಕ್ಕೆ ಪೂರ್ವಸಿದ್ಧತೆ ಅತ್ಯಗತ್ಯ. ಕೇವಲ ಪ್ರಮಾಣ ಪತ್ರಕ್ಕಾಗಿ ಶಿಕ್ಷಣ ಪಡೆಯದೆ ಕೌಶಲ್ಯ ಮತ್ತು ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದು ಮುಖ್ಯ. ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಸರ್ಕಾರಿ ಉದ್ಯೋಗಗಳಲ್ಲಿ ಹೊರ ಜಿಲ್ಲೆಗಳ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರುವುದನ್ನು ಉಲ್ಲೇಖಿಸಿದ ಅವರು, ಕಾರ್ಕಳದ ಯುವಕರು ಕೂಡ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಬೇಕು. ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲು ವಿದ್ಯಾರ್ಥಿಗಳ ಸಹಕಾರವು ಅತ್ಯಗತ್ಯ. ಕಾರ್ಕಳದ ಸ್ವಚ್ಛತಾ ಬ್ರಿಗೇಡ್ನಂತಹ ಸಮಾಜಮುಖಿ ಕಾರ್ಯಗಳು ಎಲ್ಲರಿಗೂ ಪ್ರೇರಣೆಯಾಗಿವೆ ಎಂದು ಹೇಳಿದರು. ಕ್ರಿಯೇಟಿವ್ ಕಾಲೇಜಿನ ಸಹ ಸಂಸ್ಥಾಪಕ ಅಶ್ವಥ್ ಎಸ್ಎಲ್ ಸಹನೆ, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಯಶಸ್ಸಿನ ಮೂಲ ಮಂತ್ರವಾಗಿದೆ. ಯುವ ಸಮುದಾಯ ಉದ್ಯೋಗ ಪಡೆದು ತಮ್ಮ ಕುಟುಂಬಕ್ಕೆ ಬೆಳಕು ಚೆಲ್ಲುವ ಕಾರ್ಯ ಮಾಡಬೇಕು. ಸಿಗುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಅದರ ಪ್ರತಿಫಲವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ವಿದ್ಯಾರ್ಥಿಗಳ ಜವಾಬ್ದಾರಿಯಾಗಿದೆ. ಯುವಕರು ಆಲಸ್ಯವನ್ನು ಬಿಟ್ಟು ಗುರಿಯತ್ತ ಮುನ್ನಡೆಯಬೇಕು. ಹೋರಾಟವನ್ನು ಜಯಿಸುವ ಸಾಮರ್ಥ್ಯ ಬೆಳೆಸಿಕೊಂಡಾಗ ಮಾತ್ರ ಯಶಸ್ಸಿನ ಕಿರೀಟ ಧರಿಸಲು ಸಾಧ್ಯ. ಉದ್ಯೋಗ ಪಡೆಯುವುದು ಮಾತ್ರ ಸಾಕಾಗುವುದಿಲ್ಲ. ಅದನ್ನು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು ಎಂದರು. ಫಾಕ್ಸ್ಕಾನ್ ಕಂಪನಿಯ ವ್ಯವಸ್ಥಾಪಕ ದಯಾನಂದ್ ಮಾತನಾಡಿ, ಉದ್ಯೋಗ ಸಂದರ್ಶನಕ್ಕೆ ಪೂರ್ವ ಸಿದ್ಧತೆ ಅತ್ಯಗತ್ಯವಾಗಿದೆ. ಅಭ್ಯರ್ಥಿಗಳು ಶ್ರಮ ವಹಿಸಿ ಉತ್ತಮ ಕೌಶಲ್ಯ ಬೆಳೆಸಿಕೊಳ್ಳಬೇಕು. ದೊರೆಯುವ ಪ್ರತಿಯೊಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡರೆ ಉತ್ತಮ ಉದ್ಯೋಗ ಗಳಿಸಲು ಸಾಧ್ಯ ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರುಣಾಕರ್ ಕೋಟ್ಯಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸುಮಾ ಪ್ರಾರ್ಥಿಸಿದರು. ರಾಜೇಶ್ ಆಚಾರ್ಯ ಸ್ವಾಗತಿಸಿ ವಂದಿಸಿದರು. ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮ ಗಮನಕ್ಕೆ ಬಂದಿರಬಹುದು. 2015ರಲ್ಲಿ ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಒಂದು ಉದ್ಯೋಗ ಮೇಳವನ್ನ ಎಸ್ವಿಟಿ ಕ್ಯಾಂಪಸ್ಸಿನ ಆವರಣದಲ್ಲಿ ನಾವು ಮಾಡಿದ್ವಿ. ಸುಮಾರು 100ಕ್ಕೂ ಹೆಚ್ಚು ಕಂಪನಿಗಳ ಒಂದು ಬಂದು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳನ್ನ ಸಂದರ್ಶನವನ್ನು ಮಾಡಿ ಅವತ್ತೇ ಏಕಕಾಲದಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗದ ಆಫರ್ ಲೆಟರ್ಗಳನ್ನ ಕೊಟ್ಟೋಗಿದ್ದು ನಮಗೆ ನೆನಪಿದೆ. ಅದಾದ ನಂತರ ನನ್ನ ಕಚೇರಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಕ್ಕಳು ಬರ್ತಾ ಇದ್ರು. ಉದ್ಯೋಗ ಬೇಕು ಅನ್ನುವಂತ ಒತ್ತಡವನ್ನ ತುಂಬಾ ಸಂದರ್ಭದಲ್ಲಿ ಹಾಕಿದ್ರು. ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ವ್ಯಾಪ್ತಿಯಲ್ಲಿ ಬರುವಂತ ಪರಿಚಯಿಸಿರುವಂತಹ ಕಂಪನಿಗಳಲ್ಲಿ ತುಂಬಾ ವಿದ್ಯಾರ್ಥಿಗಳಿಗೆ ಆ ರೀತಿಯಾದಂತಹ ಅನುಕೂಲಗಳನ್ನ, ಉದ್ಯೋಗವನ್ನ ಕೊಡಿಸುವಂತ ಪ್ರಯತ್ನವನ್ನ ನಾನು ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಆದ್ರೆ ಇದಕ್ಕೊಂದು ಸಾಮೂಹಿಕವಾದಂತಹ ನೆಲೆಗಟ್ಟನ್ನ, ಚೌಕಟ್ಟನ್ನ ಕೊಟ್ಟು ಮತ್ತೊಂದು ಸಾರಿ ನಮ್ಮ ತಾಲೂಕಿನ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅನ್ನುವ ಕಾರಣಕ್ಕೆ ವಿಕಾಸ ಉದ್ಯೋಗ ಸೇತು ಅನ್ನುವಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ 9ನೇ ತಾರೀಕು ಇದೇ ಪರಿಸರದಲ್ಲಿ ನಡೀತಾ ಇದೆ. ಕಾರ್ಕಳ ತಾಲೂಕಿನಲ್ಲಿ 100% ಫಲಿತಾಂಶ ಬರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯೊಂದಿಗೆ ಸೇರಿಕೊಂಡು ಪ್ರತಿದಿನ ಬೆಳಿಗ್ಗೆ ಮಾನ್ಯ ಶಾಸಕರು ಕೂಡ ಹೋಗ್ತಾ ಇದ್ರು. ಅದರೊಟ್ಟಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಹೋಗ್ತಾ ಇದ್ರು. ಪ್ರತಿ ಮನೆಗೆ ಹೋಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಕಾರ್ಯಕ್ರಮ ಮಾಡುವ ಮುಖೇನ 100% ಫಲಿತಾಂಶವನ್ನು ಪಡೆದಿರುವಂತಹದ್ದು ಅದು ಕೂಡ ನಮಗೆ ನೆನಪಿದೆ.
ಅದರೊಟ್ಟಿಗೆ ಕಾರ್ಕಳದ ಸ್ಥಳೀಯ ಕಾರ್ಕಳ ಕಜೆ ಜೊತೆಗೆ ಬಿಳಿಬೆಣ್ಣೆ ಎನ್ನುವಂತಹ ಒಂದು ನಮ್ಮ ಆಹಾರ ಪದಾರ್ಥಗಳನ್ನ ದೊಡ್ಡ ಬ್ರ್ಯಾಂಡ್ ರೀತಿಯಲ್ಲಿ ಅದನ್ನ ಫ್ರೀಯಾಗಿ ಕೊಡುವಂತ ವ್ಯವಸ್ಥೆಯನ್ನ ವಿದ್ಯಾರ್ಥಿನಿಯರಿಗೆ ಮಾಡಿದೆ. ಹಾಗಂತ ವಿದ್ಯಾರ್ಥಿಗಳ ನಿರಾಶೆ ಆಗಬಾರ್ದು. ನಿಮಗೂ ಕೂಡ ಬೇರೆ ಏನಾದ್ರು ಒಂದು ಯೋಚನೆ ಮಾಡ್ತಾ ಇದೀವಿ. ನಿಮಗೆ ಕೆಲಸ ಕೊಡೋದಲ್ಲದೆ ಫ್ರೀ ಅಕಾಮಿಡೇಷನ್ ಅನ್ನ ಎಲ್ಲೂ ಕೂಡ ಬಹುಶಃ ಇಲ್ಲಿಯ ತನಕ ಯಾವ ಶಾಸಕರು ಕೂಡ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಮೊದಲನೇ ಬಾರಿಗೆ ವಿಕಾಸ ಸೇವಾ ಸಂಸ್ಥೆ ಆ ಕಂಪನಿ ಜೊತೆಗೆ ಮಾಡ್ತಾ ಇದ್ದಾರೆ. ನಿಮಗೆ ಅಲ್ಲಿರುವಂತಹ ಒಳ್ಳೆಯ ಹಾಸ್ಟೆಲ್ ಅನ್ನ ಬಹುಶಃ ನಾಳೆ ನಡೆದ್ರೆ ಅದರ ವಿಡಿಯೋನ ನಾನು ಕಳಿಸ್ಕೊಡ್ತೇನೆ. ಒಳ್ಳೆಯ ಹಾಸ್ಟೆಲ್, ತುಂಬಾ ಚೆನ್ನಾಗಿರುವಂತಹ ಹಾಸ್ಟೆಲ್, PG ಸೆಂಟರ್ ಅದು, ಮತ್ತೆ ಅಲ್ಲೇ ಊಟ ತಿಂಡಿ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಯುವತಿಯರಿಗೋಸ್ಕರ ಮಾಡಿದ್ದೇವೆ. ಯುವಕರಿಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಅವರಿಗೆ ಹತ್ತದಲ್ಲಿ ಯಾವ್ದಾರ PG ಅನ್ನು ಮಾಡಬೇಕು ಅನ್ನುವಂತ ತಯಾರಿಯನ್ನು ಕೂಡ ನಮ್ಮಲ್ಲಿರುವಂತಹ ಬೆಂಗಳೂರಿನ ಈ ಹಿಂದೆ ಕೆಲಸ ತೆಗೆದುಕೊಂಡಂತ ಕಾರ್ಯಕರ್ತರು ಕೂಡ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಸ್ಮಾಲ್ ಸೀಕ್ರೆಟ್ ಹೇಳ್ಬೋದಾ ಸರ್? ಅಲ್ಲ, ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ, ಯಾಕೆಂದ್ರೆ ರೆಕಮೆಂಡೇಶನ್ ಬೇಡ ಅಂತ ಹೇಳಿದ್ರಲ್ಲ ಸರ್ ಇಬ್ರು, ಅದಕ್ಕೋಸ್ಕರ ದಯವಿಟ್ಟು ಏನೂ ಇಲ್ಲ, ಸಿಂಪಲ್. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟು ಯೂಟ್ಯೂಬ್ಗೆ ಹೋಗಿ, ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಲ್ಲ ಯೂಟ್ಯೂಬಲ್ಲಿ ಹೆಂಗೆ ನಾವು ಪ್ರಿಪ್ರೇಷನ್ ಆಗಬೇಕು ಇಂಟರ್ವ್ಯೂಗೆ ಅಂತ. ಅದು ಒಂದು ಸ್ಮಾಲು ಯೂಟ್ಯೂಬಲ್ಲಿ ಅದು ಗೊತ್ತಾಗುತ್ತೆ. ಸ್ಮಾರ್ಟ್ ಕ್ವಶನ್ಸ್ ಏನೇನು ಕೇಳ್ತಾರೆ ಎಲ್ಲ ಗೊತ್ತಾಗುತ್ತೆ. ಫಸ್ಟ್ ನಿಮ್ಮ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ. ಈಗ ಹೇಳ್ತಾ ಇದ್ದೀನಿ, ಪ್ರಿಪ್ರೇಷನ್ ಆಗಿ ಬನ್ನಿ ದಯವಿಟ್ಟು ಪ್ಲೀಸ್. ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ. ಆಮೇಲೆ ನೀವೇನು ಕ್ವಾಲಿಫಿಕೇಷನ್ ಓದಿದ್ದೀರಾ ಅದೊಂದು, ಅದ್ರ ಜೊತೆಗೆ ಫ್ಯಾಮಿಲಿ ಬೆಂಗಳೂರಲ್ಲಿ ಕೊಡಿಸಿರುವಂತದ್ದು ನಮಗೆಲ್ಲ ನೆನಪಿದೆ. ಅದರೊಟ್ಟಿಗೆ ವಿಕಾಸ ಸೇವಾ ಸಂಸ್ಥೆಯ ವತಿಯಿಂದ ಉಚಿತ ಕನ್ನಡಕ ವಿತರಣೆ, ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿರುವಂತದ್ದು, ಅದರೊಟ್ಟಿಗೆ ಬಹಳ ವಿಶೇಷವಾಗಿ ಮನೆ ರಹಿತರಿಗೆ ಅಥವಾ ಮನೆ ಇಲ್ಲದವರಿಗೆ ಗೃಹ ನಿರ್ಮಾಣವನ್ನ ಮಾಡಿಕೊಟ್ಟಂತದ್ದು, ಅದರೊಟ್ಟಿಗೆ ಮನೆ ರಿಪೇರಿಯನ್ನ ವಿಕಾಸ ಸೇವಾ ಸಂಸ್ಥೆಯ ಮೂಲಕ ಮಾಡಿರುವಂತದ್ದು ನಮಗೆ ಬಹಳ ಹೆಮ್ಮೆಯ ಸಂಗತಿ. ಅದರೊಟ್ಟಿಗೆ ನಮ್ಮ ಮಕ್ಕಳಿಗೆ ಒಬ್ಬರೇ ಜಾಬ್ ಕೊಡಬೇಕು, ವಿಕಾಸ ಸೇವೆ ಉದ್ಯೋಗ ಸೇತುಕಡೆಯಿಂದ. ಸೊ ಎಲ್ಲ ಮಕ್ಕಳಿಗೆ ಆಲ್ಮೋಸ್ಟು ಉದ್ಯೋಗ ನಾವು ಇಂಟರ್ವ್ಯೂ ಪ್ರಕಾರ ತಗೊಂಡ್ವಿ. ಸೊ ಅದಕ್ಕೆ ನಾವು ಹೇಳಿದಂಗೆ ಪ್ರಿಪ್ರೇಷನ್ ಆಗಿ ಬರೋದಾದ್ರೆ ಸ್ವಲ್ಪ ಎಲ್ಲರೂ ನೀವು ಡಿಗ್ರಿ ಹೋಗಿದ್ದೀರಾ, ಅಪೇಕ್ಷೆಗಳೇನಿದೆ ಎಲ್ಲದನ್ನು ಕೂಡ ಬಹುಶಃ ಇಲ್ಲಿ ಕೂತಿರುವಂತ ಎಲ್ಲ ಗಣ್ಯರು ಉಲ್ಲೇಖ ಮಾಡ್ತಾರೆ. ನಾನು 2-3 ಸಂಗತಿಗಳನ್ನ ಮಾತ್ರ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ನಿಂತ್ಕೊಂಡಿದ್ದೇನೆ. ಮೊದಲನೇದು, ನಾವು ಈ ಉದ್ಯೋಗ ಸೇತು ಅನ್ನುವಂತ ಯೋಜನೆಯನ್ನು ಮುಂದಿಟ್ಟು ಬಂದಾಗ ಆನ್ಲೈನ್ ಮುಖಾಂತರ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಅದೇ ದಿನ ಈ ಪರಿಸರದಲ್ಲಿ 1,500ಕ್ಕೂ ಹೆಚ್ಚು ಜನರಿಗೆ ಇಂಟರ್ವ್ಯೂ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೇವೆ. ಮತ್ತು ಡಿಗ್ರಿ ಈ ರೀತಿ 1090 ಜನ ಈಗಾಗಲೇ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಿದ್ದಾರೆ. ಇಂಜಿನಿಯರಿಂಗ್ ನವರು ಸುಮಾರು 300ಕ್ಕೂ ಹೆಚ್ಚು ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎನ್ರೋಲ್ ಮಾಡಿಕೊಂಡಿದ್ದಾರೆ. ನಾನು ಈ ನೆಗೆಟಿವ್ ಥಾಟ್ ಪ್ರೋಸೆಸ್ ಅನ್ನು ಸುಮಾರು ವರ್ಷಗಳಿಂದ ನೋಡ್ತಿದ್ದೇವೆ. ನಾನು ಕೆಲವು ವಿಷಯಗಳು ನಿಮ್ಮೊಟ್ಟಿಗೆ ಹಂಚಲೇಬೇಕು. ಇವತ್ತು ನಮ್ಮ ಉದ್ಯೋಗ ಮೇಳಗಳು, ಪ್ರಗತಿ ಉದ್ಯೋಗ ಮೇಳ ಸಕ್ಸಸ್ ಅಂತ ನಾನು ನೋಡ್ಬೇಕಿದ್ರೆ ಪ್ರತಿ ವರ್ಷ ನನ್ನ ಮಕ್ಕಳನ್ನು ಗಮನಿಸ್ತಾ ಇರ್ತೇನೆ. ಅವರ ಉಮೇದಿಂದ, ಅವರ ಇಂಟ್ರೆಸ್ಟ್ ಇಂದ ಇಷ್ಟು ವರ್ಷ ಜಾಬ್ ಪಡೆದ ನಂತರ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಉದ್ಯೋಗ ಮೇಳ ಸಕ್ಸಸ್ ಆಗಿದೆ. ಕೂಡ ಬಹಳ ದೊಡ್ಡ ದಾಖಲೆಯನ್ನ ನಮ್ಮ ಶಾಸಕರ ನೇತೃತ್ವದ ವಿಕಾಸ ಸೇವಾ ಸಂಸ್ಥೆ ಮಾಡಿದೆ. ಅದ್ರ ಜೊತೆಗೆ ವಿಶೇಷವಾಗಿ